ಸ್ಮಿತಾ, ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಪ್ರತಿಭಟನಾಕಾರರು ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಜೊತೆಗೆ ಸಂಜೆಯ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ್ರು. ಜೊತೆಗೆ ಇದು ಸ್ಯಾಂಪಲ್ ಅಷ್ಟೇ, ಅಂದ್ರೆ ಇದೊಂದು ಸಣ್ಣ ಪ್ರತಿಭಟನೆ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ನಾವು ಆರಂಭ ಮಾಡಿದ್ದೀವಿ. ಇದೇ ರೀತಿ ಏನಾದ್ರೂ ಅಪಪ್ರಚಾರ ಮುಂದುವರಿತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನ ಸಲ್ಲಿಸಿ ಸರ್ಕಾರವನ್ನ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದಷ್ಟು ಜನ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಒಂದಷ್ಟು ಷಡ್ಯಂತ್ರ ನಡೀತಾ ಇರುವಂತ ಕೆಲಸ ಆಗ್ತಾ ಇದೆಯಾ ಅಂತ? ಖಂಡಿತ ಆಗ್ತಿದೆ. ಆ ಷಡ್ಯಂತ್ರವನ್ನ ಮೆಟ್ಟು ನಿಲ್ಲೋದು ಹಿಂದೂ ಧರ್ಮದ ಕರ್ತವ್ಯ ಆಗಿದೆ. ಹಿಂದೂ ಧರ್ಮ ಯಾವಾಗ್ಲೂ ನಿದ್ದೆ ಮಾಡ್ತಿದೆ ಅನ್ನೋ ಒಂದು ಹಿಂದಿನ ಆಪಾದನೆ ಏನಿದೆ ಅದನ್ನೇ ಅವರು ಪಣವಾಗಿ ತಗೊಂಡಿದ್ದಾರೆ. ಆದ್ರೆ ಹಿಂದೂ ಧರ್ಮ ಎದ್ದು ನಡೆದ್ರೆ ಹಾನೇ ನಡೆದಂಗೆ ಅವರು ಅಪ್ಪಚ್ಚಿ ಆಗ್ತೀವಿ ಅನ್ನೋದನ್ನೇ ಮರ್ತಿದ್ದಾರೆ. ಆ ಒಂದು ಹಿಂದೂ ಧರ್ಮ ನಿದ್ದೆ ಮಾಡ್ತಿದೆ ಅನ್ನೋ ಒಂದೇನ ತಲೆಯಲ್ಲಿ ಇಟ್ಕೊಂಡೇನಾದ್ರೂ ಇದೇ ತರ ಮುಂದುವರಿಸುದಾದ್ರೆ ಇದು ಮಂಡ್ಯದಲ್ಲಿ ಕಂಡಂತ ಒಂದು ಸಣ್ಣ ಪ್ರತಿಭಟನೆ ಅಷ್ಟೇ. ಇದು ರಾಜ್ಯವ್ಯಾಪಿ ಹಿಂದೂ ಧರ್ಮ ಯಾವ ತರ ಹೇಳುತ್ತೆ ಅನ್ನೋದನ್ನ ಅವರು ಎಂದೆಂದು ಕಂಡರಿಯೋದಂತೆ ಆಗುತ್ತೆ. ಈಗ ಸರ್ಕಾರ ಎಚ್ಚೆತ್ಕೊಂಡು ಈಗಲೇ ಆ SIT ತನಿಖೆ ಏನ್ ನಡೀತಾ ಇದೆ ಅದನ್ನ ಹಿಂದೂ ಧರ್ಮ ಸ್ವಾಗತಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಏನು ಕಳಂಕ ಅಂಟಿದೆ ಆ ಕಳಂಕನ ಹೋಗ್ಲಾಡ್ಸುತ್ತೆ SIT ತಂಡ ಅಂತ ನಂಬಿ ಹಿಂದೂ ಧರ್ಮ ಸುಮ್ಮನೆ ಇದೆ. ಅದೇನಾದ್ರೂ ಆ SIT ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ನಡೀತಾ ಇರುವಂತ ಕುತಂತ್ರಗಳನ್ನ ನೋಡಿದ್ರೆ ಹಿಂದೂ ಧರ್ಮದ ಬಗ್ಗೆ ಬಹಳವಾದಂತ ನಿದ್ದೆಲಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ರೆ ಆ ಕುತಂತ್ರಿಗಳು ಅದನ್ನ ಯಾವತ್ತೂ ಹಿಂದೂ ಧರ್ಮ ಸಹಿಸಲ್ಲ. ನೀವೇನ್ ಹೇಳ್ತೀರಿ ಸರ್, ರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ಏನಾದ್ರು ಒಂದು ಷಡ್ಯಂತ್ರ ನಡೀತಾ ಇದೆಯಾ ಅಂತ? ಯಾಕೆಂದ್ರೆ ಒಂದಷ್ಟು ಜನ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಜೊತೆಗೆ ಒಂದಷ್ಟು ಜನ ನೇರವಾಗಿ ಮಾತಾಡುವಂತ ಆರೋಪ ಮಾಡ್ತಾ ಇರೋದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗಿದೆಯಾ ಅಂತ? ಹೌದು, ಇದು ಪೂರ್ವ ಯೋಜಿತ ಸಿದ್ಧತೆ, ಇದು ತಯಾರಿ, ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಒಂದು ಐತಿಹಾಸಿಕವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಧಾರ್ಮಿಕ ಕ್ಷೇತ್ರವಾಗಿ ಬೆಳೀತಾ ಇದೆ. ಸಾವಿರಾರು ವರ್ಷಗಳ ಇತಿಹಾಸವಿದೆ, ಲಕ್ಷಾಂತರ ಭಕ್ತರಿದ್ದಾರೆ. ಅವರ ಯೋಜನೆಗಳು ಸರ್ಕಾರವನ್ನು ಮೀರಿಸಿ ಕೆಲಸಗಳು ಮಾಡ್ತವೆ. ಒಬ್ಬ ಹುಟ್ಟಿನಿಂದ ಸಾಯುವವರೆಗೆ ಏನೇನು ಬೇಕು ಸೌಲಭ್ಯಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸಗಳು ಮಾಡ್ತಾವೆ. ಈ ಒಂದು ಧಾರ್ಮಿಕ ಸಂಸ್ಥೆಗೆ ಮಸಿ ಬೆಳೆದ್ರೆ ನಾವು ಇನ್ನೂ ಎತ್ತರಕ್ಕೆ ಬೆಳೀಬಹುದು ಅನ್ನೋ ದೃಷ್ಟಿಯಿಂದ ಅವರು ಯೋಜನೆ ರೂಪಿಸಿ ಒಬ್ಬ ಅನಾಮಿಕನ್ನ ತಗೊಬಂದು ಬುಡೆ ಊತ ಹಾಕಿದ್ದಾರೆ, ನಾವು ಹೆಣ ಊತ ಹಾಕಿದೀವಿ ಅಂತ ಅಂದ್ಬಿಟ್ಟು ನೆಪೆ ಹುಡ್ಡಿ ಧಾರ್ಮಿಕ ಮಸಿ ಬೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಇದು ಖಂಡಿಸ್ತೀವಿ ನಾವು. ಈ ಹಿಂದಿನ ಪ್ರತಿಭಟನೆ ಸಾಂಕೇತಿಕ ಅಂತ ಹೇಳ್ಬೋದು. ಯಾಕೆಂದ್ರೆ ಹಿಂದೂ ಧರ್ಮದವರು ಯಾರು ದಡ್ರಲ್ಲ, ಅವ್ರಿಗೂ ತಾಳ್ಮೆ ಸಹನೆ ಇದೆ. ಅವರ ಕಟ್ಟೆ ಹೊಡೆದ್ರೆ ಯಾವ ರೀತಿ ಆಗುತ್ತೆ ಅಂತ ಇದು ಸಾಂಕೇತಿಕವಾಗಿ ಮಾಡಿದೀವಿ. ಇನ್ನು ಮುಂದಿನ ದಿನಗಳು ಇದೇ ಮುಂದುವರೆದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ. ಒಂದ್ ಕಡೆ ಇದು ಯಾರು ಅಪಪ್ರಚಾರ ಮಾಡ್ತಾರೋ ಅವ್ರಿಗೆ ಎಚ್ಚರಿಕೆ, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಸರ್ಕಾರಕ್ಕೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಈಗ SIT ನೇಮಕ ಮಾಡಿದೀರಾ, ತನಿಖೆ ನಡೀತಾ ಇದೆ. ಈ ತನಿಖೆ ನಂತರ ಮತ್ತೆ ತನಿಖೆ ಬಂದ ಮೇಲೆ ನೀವು ಕಾನೂನು ಪ್ರಕಾರವಾಗಿ ಏನೇ ತನಿಖೆನಲ್ಲಿ ನಿಮ್ಗೆ ಸಿಕ್ಕಿದ್ರು ಅದ್ರ ಬಗ್ಗೆ ನಾವು ಕ್ರಮ ತಗೊಂಡೋದಕ್ಕೆ ನಮ್ಮ ಬೆಂಬಲ ಇದೆ. ಯಾವ ಭಕ್ತರು ಸಹ ತನಿಖೆಗೆ ಕಾನೂನಿಗೆ ವಿರುದ್ಧವಾಗಿಲ್ಲ, ಸರ್ಕಾರಕ್ಕೂ ವಿರುದ್ಧವಾಗಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ತನಿಖೆ ಹಂತದಲ್ಲಿ ದಾರಿ ತಪ್ಪಿಸುವಂತ ಕೆಲಸಗಳನ್ನ, ಸುಳ್ಳು ಸುದ್ದಿ ಹಬ್ಬಿಸುವಂತಹದನ್ನ ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಕೈ ಜೋಡಿಸಿ ವ್ಯವಹಾರಿಕವಾಗಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಪೂಜ್ಯರ ಬಗ್ಗೆ, ಕ್ಷೇತ್ರದ ಬಗ್ಗೆ ನಾವೀಗಾಗಲೇ ಹೇಳ್ದಂಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೋಟ್ಯಾಂತರ ಭಕ್ತರ ಒಂದು ಸಮೂಹ ವರ್ಗ ಇದೆ. ಈ ಕೋಟ್ಯಾಂತರ ಭಕ್ತರ ವರ್ಗ ಇದ್ರೂ ಸಹ ಎಲ್ಲರೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಒಳಪಟ್ಟು ಕಾನೂನು ತನಿಖೆಗೆ ಯಾರೂ ಅದಕ್ಕಿಂತ ದೊಡ್ಡವರಲ್ಲ ಅಂತ ಹೇಳಿ ತನಿಖೆಗೆ ಒಪ್ಪಿಕೊಂಡು ನಾವು ಸುಮ್ಮನೆ ಇದ್ದೀವಿ. ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದ ತಕ್ಷಣ ಪೂಜ್ಯರನ್ನ ಗುರಿ ಮಾಡಿ, ಕ್ಷೇತ್ರನ ಗುರಿ ಮಾಡಿ ಪದೇ ಪದೇ ಧರ್ಮಸ್ಥಳದ ಹೆಸರು ಹೇಳೋದು, ದೇವಸ್ಥಾನದ ಫೋಟೋ ಹಾಕೋದು, ಪೂಜ್ಯರ ಹೆಸರನ್ನ ಹೇಳೋದು, ಸುಮ್ಮನೆ ಅವ್ರ ಕುಟುಂಬದವ್ರನ್ನ ಹೇಳ್ತಾರದನ್ನ ಮಾಡಿ ಭಕ್ತರನ್ನ ಇದರಲ್ಲಿ ಒಗ್ಗಟ್ಟನ್ನ ಹೊಡೆಯುವಂತ ಕೆಲಸ, ನಮ್ಮ ನಂಬಿಕೆಗೆ ಚ್ಯುತಿ ತರುವಂತ ಕೆಲಸ,
ಕ್ಷೇತ್ರನ ಅಪವಿತ್ರಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತವ್ರ ವಿರುದ್ಧ ನೀವು ಹೇಗೆ ಈಗ ಒಬ್ಬ ಅನಾಮಿಕ ದೂರು ಕೊಟ್ಟಾಗ SIT ನ ನೇಮಕ ಮಾಡಿದ್ದೀರಾ, ಅದೇ ರೀತಿ ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಕ್ಕಂಥವ್ರ ವಿರುದ್ಧ ಕೂಡಲೇ ಕಾನೂನು ಕ್ರಮ ತಗೋಬೇಕು, ಅವರನ್ನ ಬಂಧಿಸಬೇಕು ಅನ್ನೋದೇ ನಮ್ಮ ಆಗ್ರಹ. ಸ್ಮಿತಾ, ಅನಾಮಿಕ ಒಬ್ಬ ಏನೋ ಇಲ್ಲಿ ನಾನು ಶವವನ್ನ ಊತಿಟ್ಟಿದ್ದೀನಿ ಅಂತ ಹೇಳಿ ಯಾವ ರೀತಿ ದೂರು ಕೊಟ್ಟ ತಕ್ಷಣ SIT ತನಿಖೆ ಮಾಡಿ ಏನು ಶೋಧ ಕಾರ್ಯ ನಡೀತಾ ಇದೆ, ಅದೇ ರೀತಿ ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದಾರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಸರ್ಕಾರ ನೋಡ್ತಾ ನಿಂತಿದೆ. ಅದನ್ನ ಆ ವರ್ತನೆಯನ್ನ ಬಿಟ್ಟು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದಾರೆ ಅದರಲ್ಲೂ ಕೂಡ ತನಿಖೆ ವೇಳೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇರುವಂತದ್ದು ಸರಿಯಲ್ಲ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಪ್ರತಿವಾದ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಸರ್ಕಾರ ನೋಡ್ತಾ ನಿಂತಿದೆ. ಅದನ್ನ ಆ ವರ್ತನೆಯನ್ನ ಬಿಟ್ಟು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ತನಿಖೆ ವೇಳೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇರುವಂತದ್ದು ಸರಿಯಲ್ಲ, ಅವರ ವಿರುದ್ಧ